ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಪೊಲೀಸರ ಗನ್ನು ಸದ್ದು ಮಾಡಿದೆ. ರೌಡಿ ಶೀಟರ್ ಬರ್ಬರ ಹತ್ಯೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಆರೋಪಿಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಬೆಳ್ಳಂಬೆಳಗ್ಗೆ ಗುಂಡಿನ ಸದ್ದು ಬೆಂಗಳೂರಿನಲ್ಲಿ. ರೌಡಿ ಶೀಟರ್ ಪವನ್ ಕೊಲೆ ಆರೋಪಿಯ ಕಾಲಿಗೆ ಗುಂಡೇಟು. ಪ್ರಮುಖ ಆರೋಪಿ ರಂಜನ್ ಕಾಲಿಗೆ ಗುಂಡನ್ನು ಹೊಡೆದು ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಸಂಪಿಗೆಹಳ್ಳಿಯ ಅಮರಜ್ಯೋತಿ ನಗರದಲ್ಲಿ ಪವನ್ ಹತ್ಯೆ ನಡೆದಿತ್ತು. ತಾಯಿಯ ಎದುರಿಗೇನೆ ಬಾಗಲೂರಿನ ನಿರ್ಜನ ಪ್ರದೇಶದಲ್ಲಿ ಆರೋಪಿ ರಂಜಿತ್ನನ್ನು ಅಡ್ಡಗಡ್ತಾರೆ ಪೊಲೀಸರು. ಅರೆಸ್ಟ್ ಮಾಡೋದಕ್ಕೆ ಹೋದಾಗ ಪೊಲೀಸರ ಮೇಲೆ ಲಾಂಗ್ನಿಂದ ಹಲ್ಲೆಗೆ ಮುಂದಾಗಿದ್ದಂತೆ. ಆರೋಪಿ ರಂಜಿತ್ ಕಾಲಿಗೆ ಗುಂಡನ್ನು ಹೊಡೆದು ಬಂಧಿಸಿದ್ದಾರೆ ಪೊಲೀಸರು ಅನ್ನೋದು ಗೊತ್ತಾಗ್ತಾ ಇದೆ. ಗುಂಪು ಕಟ್ಕೊಂಡು ಬಂದು ರೌಡಿ ಶೀಟರ್ ಪವನ್ನನ್ನು ಹತ್ಯೆಗೈಯಲಾಗಿತ್ತು. ಪವನ್ ಕೂಡ ಬೇಲ್ ಪಡೆದು ಕೊಲೆ ಪ್ರಕರಣದಲ್ಲಿ ವಾಪಸ್ ಆಗಿದ್ದ. ಮರ್ಡರ್ ಪ್ರಕರಣದ A5 ಆರೋಪಿ ಆಗಿದ್ದ. ಬೇಕರಿ ಗೀಕರಿ ಇಟ್ಕೊಂಡು ಲೈಫ್ ಸೆಟ್ಲ್ ಮಾಡ್ಕೊಬೇಕು ಅಂಥೇಳಿ ಕನಸು ಕಾಣ್ತಾ ಇದ್ದ. ಹೆತ್ತ ತಾಯಿಯ ಎದುರೇ ಭರ್ಬರವಾಗಿ ಹತ್ಯೆಗೈದು ಹೋಗಿದ್ರು ಪವನ್ನನ್ನು. ತಲೆಗೆ ಹೆಲ್ಮೆಟ್ ಹಾಕ್ಕೊಂಡು ಮುಖಕ್ಕೆ ಮಾಸ್ಕ್ ಹಾಕ್ಕೊಂಡು. ಈಗ ಆ ಪ್ರಕರಣದ ಪ್ರಮುಖ ಆರೋಪಿಯ ಬಂಧನ ಆಗಿದೆ. ಡೀಟೇಲ್ಸ್ ಕೊಡೋದಕ್ಕೆ ನರಸಿಂಹಮೂರ್ತಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನರಸಿಂಹಮೂರ್ತಿ, ಬೆಳ್ಳಂಬೆಳಗ್ಗೆ ಪೊಲೀಸರ ಗನ್ನು ಸದ್ದು ಮಾಡಿರುವಂತಹದ್ದು ಬೆಂಗಳೂರಿನಲ್ಲಿ. ಏನಾಯಿತು ಪೊಲೀಸರು ಅರೆಸ್ಟ್ ಮಾಡೋದಕ್ಕೆ ಹೋದಂತಹ ಸಂದರ್ಭದಲ್ಲಿ? ಪ್ರೇಮ್, ಬೆಂಗಳೂರಿನಲ್ಲಿ ಬೆಳ್ಳಂಬೆಳಗ್ಗೆ ಬಹುದಿನಗಳ ಬಳಿಕ ಪೊಲೀಸರ ಗನ್ ಏನಿದೆ ಅದು ಸದ್ದು ಮಾಡಿದೆ. ಇವತ್ತು ಬೆಳ್ಳಂಬೆಳಗ್ಗೆ ಗುಂಡಿನ ಶಬ್ದ ಬಾಗಲೂರಿನ ಸುತ್ತಮುತ್ತಲಿನ ಜನರಿಗೆ ಗೊತ್ತಾಗಿದೆ. ಅಂದ್ರೆ ಪೊಲೀಸರು ಕೊಲೆ ಮಾಡಿದ್ದಂತಹ ಆರೋಪಿಯನ್ನ ಬಂಧಿಸಲು ಹೋದಂತಹ ಸಂದರ್ಭದಲ್ಲಿ ಪೊಲೀಸರ ಮೇಲೆ ಲಾಂಗ್ನಿಂದ ಹಲ್ಲೆಗೆ ಯತ್ನಿಸಿದಂತಹ ಹಿನ್ನೆಲೆಯಲ್ಲಿ ರಂಜಿತ್ ಅಂತೇಳಿ ಕೊಲೆ ಆರೋಪಿಯ ಕಾಲಿಗೆ ಗುಂಡನ್ನ ಹೊಡೆದು ಆತನನ್ನ ಅರೆಸ್ಟ್ ಮಾಡುವ ಕೆಲಸವನ್ನ ಮಾಡಿದ್ದಾರೆ. ಕಳೆದ 3-4 ದಿನಗಳ ಹಿಂದೆ ಬೆಂಗಳೂರಿನ DJ-ಹಳ್ಳಿ ರೌಡಿ ಶೀಟರ್ ಆಗಿದ್ದಂತಹ ಪವನ್ ಕುಮಾರ್ ಏನಿದ್ದ ಆತನನ್ನ ಈ ರಂಜಿತ್ ಮತ್ತೆ ಆತನ ಗ್ಯಾಂಗು ಮುಖಕ್ಕೆ ಹೆಲ್ಮೆಟ್ ಮಾಸ್ಕ್ ಗಳನ್ನ ಹಾಕಿ ಬರ್ಬರವಾಗಿ ಒಂದ್ ರೀತಿ ನಿರ್ದಯವಾಗಿ ಕೊಚ್ಚಿ ಕೊಲೆಯನ್ನ ಮಾಡಿತ್ತು. ಮುಖವನ್ನ ಗುರುತು ಹಿಡಿಯೋದಕ್ಕೂ ಕೂಡ ಅಸಾಧ್ಯವಾದಂತಹ ರೀತಿಯಲ್ಲಿ ತಣಿಸಂದ್ರದ ಅಮರಜ್ಯೋತಿ ನಗರದಲ್ಲಿ ಪವನ್ ಕುಮಾರ್ನನ್ನ ಕೊಚ್ಚಿ ಕೊಲೆ ಮಾಡುವ ಕೆಲಸವನ್ನ ಈ ಗ್ಯಾಂಗ್ ಮಾಡಿತ್ತು. ಹೀಗಾಗಿ ಅಂದಿನಿಂದ 2 ಟೀಮ್ಗಳನ್ನ ಮಾಡಿ ಆರೋಪಿಗಳಿಗಾಗಿ ಹುಡುಕಾಟವನ್ನ ನಡೆಸುವ ಕೆಲಸವನ್ನ ಮಾಡ್ಲಾಗ್ತಿತ್ತು. ಇವತ್ತು ಬೆಳಗಿನ ಜಾವದ ವೇಳೆಗೆ ಈ ಪ್ರಮುಖ ಆರೋಪಿ ರಂಜಿತ್ ಏನಿದ್ದಾನೆ, ಈತ ಬಾಗ್ಲೂರಿನ ನಿರ್ಜನ ಪ್ರದೇಶವೊಂದರಲ್ಲಿ ಇದ್ದಾನೆ ಅನ್ನೋ ಮಾಹಿತಿಯ ಆಧಾರದ ಮೇಲೆ ಇವತ್ತು ಸಂಪಿಗೆಹಳ್ಳಿಯ ಇನ್ಸ್ಪೆಕ್ಟರ್ ವೆಂಕಟೇಶ್ ಮತ್ತವರ ತಂಡ ಅರೆಸ್ಟ್ ಮಾಡೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಪೊಲೀಸರ ಮೇಲೆಯೇ ಲಾಂಗ್ನಿಂದ ಹಲ್ಲೆಗೆ ಯತ್ನಿಸಿದ್ದಾನೆ. ಈ ಸಂದರ್ಭದಲ್ಲಿ ಪೊಲೀಸರ ಕೈಗೂ ಕೂಡ ಏಟಾಗಿದೆ. ಈ ಹಿನ್ನೆಲೆಯಲ್ಲಿ ಆತ್ಮರಕ್ಷಣೆಗಾಗಿ ಮೊದಲು ಏರ್ ಫೈರಿಂಗ್ ಅನ್ನ ಮಾಡಿದಂತಹ ಪೊಲೀಸರು ಆ ಬಳಿಕ ಆರೋಪಿಯನ್ನ ಸರೆಂಡರ್ ಆಗುವಂತೆ ಸೂಚಿಸಿದ್ರು ಸಹ ಮತ್ತೆ ಹಲ್ಲೆ ಮಾಡೋದಕ್ಕೆ ಯತ್ನಿಸಿದ್ದಾನೆ. ಈ ಹಿನ್ನೆಲೆಯಲ್ಲಿ ಆತನ ಕಾಲಿಗೆ ಗುಂಡನ್ನ ಹೊಡೆದು ಅರೆಸ್ಟ್ ಮಾಡುವ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ನರಸಿಂಹಮೂರ್ತಿ, ಈ ರೀತಿಯ ಕ್ರೈಮ್ ಆಕ್ಟಿವಿಟೀಸ್ಗಳನ್ನ ಮಟ್ಟ ಹಾಕಬೇಕು ಅಂದ್ರೆ ಆಗಾಗ ಪೊಲೀಸರ ಗನ್ ಹಿಂಗ್ ಸದ್ದು ಮಾಡ್ಬೇಕಾ ಅಂತ ಹೇಳಿ? ನಿಜ. ಯಾಕಂತ ಹೇಳಿದ್ರೆ ಬಹುದಿನಗಳ ಬಳಿಕ ಬೆಂಗಳೂರಿನಲ್ಲಿ ತೀರಾ 1-1.5 ವರ್ಷಗಳ ಹಿಂದೆ ಇದೇ ರೀತಿಯಾಗಿ ಒಬ್ಬ ರೌಡಿ ಶೀಟರ್ಗೆ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆತನ ಕಾಲಿಗೆ ಗುಂಡನ್ನ ಹೊಡೆದು ಪವನ್ ಅಲಿಯಾಸ್ ಕಡುಬು ಅಂತೇಳಿ ಆತನ ಮೇಲೆ ಗುಂಡನ್ನ ಹೊಡೆದು ಅರೆಸ್ಟ್ ಮಾಡುವ ಕೆಲಸವನ್ನ ಪೊಲೀಸರು ಮಾಡಿದ್ರು. ಅದಾದ ಬಳಿಕ ಬಹುತೇಕ ಸಂದರ್ಭಗಳಲ್ಲಿ ಈ ಗುಂಡನ್ನ ಹೊಡೆಯುವಂತಹ ಸಂಸ್ಕೃತಿ ಏನಿದೆ ಅದನ್ನ ಪೊಲೀಸರು ಬಹುತೇಕ ನಿಲ್ಲಿಸಿದಂತೆ ಕಾಣಿಸ್ತಿದೆ. ಹೀಗಾಗಿಯೇ ಸಹಜವಾಗಿ ಯಾರು ಹಳೆ MOBಗಳಿರ್ತಾರೆ, ರೌಡಿ ಶೀಟರ್ಗಳಿರ್ತಾರೆ, ಅವರ ಪುಂಡಾಟ ಏನಿರುತ್ತೆ ಅದು ಮಿತಿ ಮೀರಿರುತ್ತೆ. ಅದರಲ್ಲೂ ಕೂಡ ಈ ರಾಬರಿಯನ್ನ ಮಾಡ್ತಕ್ಕಂತಹ ಗ್ಯಾಂಗ್ಗಳೇನಿದೆ ಅದು ತೀರಾ ಆಕ್ಟಿವ್ ಆದಂತೆ ಕೆಲಸವನ್ನ ಮಾಡ್ತಿರುತ್ತೆ. ಇಂತಹ ಸಂದರ್ಭಗಳಲ್ಲಿ ಗುಂಡನ್ನ ಹೊಡಿತಕ್ಕಂತಹದ್ದು, ಅವರ ಕಾಲಿಗೆ ಪೊಲೀಸರ ಗುಂಡು ಬೀಳುತ್ತೆ ಅನ್ನೋ ಭಯ ಏನಿದೆ ಅದು ಬಹುತೇಕ ಕ್ರೈಮ್ಗಳನ್ನ ತಗ್ಗಿಸುವಲ್ಲಿ ಮಹತ್ತರ ಪಾತ್ರವನ್ನ ವಹಿಸುತ್ತೆ. ಆದ್ರೆ ಪೊಲೀಸರು ಆ ವಿಚಾರದಲ್ಲಿ ಯಾಕೆ ಹಿಂಜರಿತಿದಾರೋ ಏನೋ ಗೊತ್ತಿಲ್ಲ. ಆದ್ರೆ ಇವತ್ತು ನಾರ್ತ್ ಈಸ್ಟ್ ಪೊಲೀಸರು ನಿಜಕ್ಕೂ ಒಂದು ಧೈರ್ಯವನ್ನ ಮಾಡಿ ಇವತ್ತು ಕೊಲೆ ಆರೋಪಿಗೆ ಗುಂಡನ್ನ ಹೊಡೆದು ಅರೆಸ್ಟ್ ಮಾಡಿರುವಂತಹದ್ದು ನಿಜಕ್ಕೂ ಮೆಚ್ಚುಗೆಗೆ ಕಾರಣವಾಗಿದೆ. ಓಕೆ, ಥ್ಯಾಂಕ್ ಯು ನರಸಿಂಹಮೂರ್ತಿ ತಮ್ಮೆಲ್ಲ ಮಾಹಿತಿಗಾಗಿ. ಆಗಾಗ ಪೊಲೀಸರ ಗನ್ನು ಹಿಂಗೆ ಸದ್ದು ಮಾಡಿದ್ರೇನೆ ಈ ರೀತಿಯ ಕ್ರಿಮಿಗಳನ್ನು ಹೊಸಕ್ಕೆ ಹಾಕೋದಕ್ಕೆ ಸಾಧ್ಯ. ಪವನ್ ಹತ್ಯೆ ಆಗಿದ್ದು ಯಾಕೆ? ಹಳೆ ವೈಷಮ್ಯಕ್ಕೆ. ಈ ಪವನ್ ಕೊಂದಿರುವಂತಹ ವ್ಯಕ್ತಿಯ ಸಹೋದರನೇ ಪವನ್ ಮೇಲೆ ಅಟ್ಯಾಕ್ ಮಾಡಿ ಅತ್ಯಂತ ಭೀಕರವಾಗಿ ಹತ್ಯೆಗೈದಿದ್ದ. ಈಗ ಅದೇ ಪ್ರಕರಣದ ಪ್ರಮುಖ ಆರೋಪಿ ಒಬ್ಬನನ್ನು ಪೊಲೀಸರು ಅರೆಸ್ಟ್ ಮಾಡೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಇವರು ಪೊಲೀಸ್ ಮೇಲೇ ಅಟ್ಯಾಕ್ ಮಾಡ್ತಾರೆ ಅಂದರೆ ಇಂತಹ ಕ್ರಿಮಿಗಳಿಗೆ ಬುದ್ಧಿ ಕಲಿಸುವಂತಹ ಕೆಲಸ ಪೊಲೀಸರ ಕಡೆಯಿಂದ ಆಗಾಗ ಆಗಬೇಕು. ಈ ರೀತಿಯ ಗನ್ ಸದ್ದಾದಾಗ್ಲೇ ಕ್ರೈಮ್ ಆ್ಯಕ್ಟಿವಿಟೀಸ್ಗಳು ಲಾಂಗು ಮಚ್ಚನ್ನು ಹಿಡ್ಕೊಂಡು ಓಡಾಡೋರು ಹೆದರೋದಕ್ಕೂ ಭಯಪಡಬೇಕಾದಂತಹ ವಾತಾವರಣ ನಿರ್ಮಾಣವಾಗುತ್ತೆ. ಇಲ್ಲಾಂದರೆ ಜನಸಾಮಾನ್ಯರು, ಮಹಿಳೆಯರು ಬೆಂಗಳೂರಿನಲ್ಲಿ ಓಡಾಡಬೇಕಾದ್ರೆ 100 ಸಾರಿ ಯೋಚನೆ ಮಾಡಬೇಕಾದಂತಹ ಪರಿಸ್ಥಿತಿ. ಎಲ್ಲಿ ಬೇಕಲ್ಲಿ ದಾಂಧಲೆಗಳಾಗ್ತಾ ಇದ್ದಾವೆ, ಎಲ್ಲಿ ಬೇಕಲ್ಲಿ ಈ ರೀತಿ ಪುಡಿ ರೌಡಿಗಳು ಮಚ್ಚು ಲಾಂಗುಗಳನ್ನು ಹಿಡ್ಕೊಂಡು ಅಟ್ಟಹಾಸ ಮೆರಿತಾ ಇರುವಂತಹ ಘಟನೆಗಳಾಗ್ತಾ ಇದೆ. ಪೊಲೀಸರು ಕಾನೂನಿನ ಭಯವೇ ಇಲ್ಲದೆ ಇರೋ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ.
ಈ ರೀತಿಯ ಘಟನೆಗಳಿಗೆ ಕಡಿವಾಣ ಹಾಕಬೇಕು ಅಂದರೆ, ಇಂಥವರ ಬಾಲವನ್ನು ಕಟ್ಟು ಮಾಡಬೇಕು ಅಂದರೆ ಪೊಲೀಸರು ಆಗಾಗ ಈ ರೀತಿಯ ಚಾರ್ಜ್ ಮಾಡ್ತಾ ಇರಬೇಕು. ಆ ಸಂದರ್ಭದಲ್ಲಿಯೇ ಈ ರೀತಿಯ ಘಟನೆಗಳನ್ನು ನಿಯಂತ್ರಿಸೋದಕ್ಕೆ ಸಾಧ್ಯ. ಇವರನ್ನು ಲಾಟಿಲಿ ಬಾಯಿ ಮಾತಲ್ಲೆಲ್ಲ ಬಗ್ಸೋಕ್ಕಾಗಲ್ಲ ಅನ್ನೋದು ಪೊಲೀಸರಿಗೂ ಕೂಡ ಗೊತ್ತಿದೆ. ಬಟ್ ಆಗಾಗ ಗನ್ ತೆಗೆದ್ರೆ ಮಾನವ ಹಕ್ಕುಗಳು ಅದು ಇದು ಬರೋದ್ರಿಂದ ಪೊಲೀಸರು ಕೂಡ ಹಿಂದೆ ಮುಂದೆ ನೋಡ್ತಾರೆ. ಬಟ್ ಈಗ ಈ ಪ್ರಕರಣದಲ್ಲಿ ಪ್ರಮುಖ ಆರೋಪಿ ಬಂಧಿಸೋದಕ್ಕೆ ಹೋಗದಂತಹ ಸಂದರ್ಭದಲ್ಲಿ ಈ ಪೊಲೀಸರ ಮೇಲೇನೆ ಅಟ್ಯಾಕ್ ಮಾಡೋದಕ್ಕೆ ಮುಂದಾಗಿದ್ದಂತೆ. ಈಗ ಆ ವ್ಯಕ್ತಿಯ ಕಾಲಿಗೆ ಗುಂಡನ್ನು ಹೊಡೆದು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. 4ರಿಂದ 5 ಜನ ಒಂದು ಗುಂಪು ಮಾಡಿಕೊಂಡು ಅವರ ಮನೆ ಮುಂದೆನೇ ಅಟ್ಯಾಕ್ ಮಾಡಿದರು. ಈ ಪವನ್ ರೌಡಿ ಶೀಟರ್ ಆತ 3 ತಿಂಗಳ ಹಿಂದಷ್ಟೇ ಬೇಲ್ ಪಡ್ಕೊಂಡು ಹೊರಗೆ ಬಂದಿದ್ದ.